ಇವತ್ತಿನ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು 2ನೇ ದಿನ ನಾವು ಕಲ್ಲಿ ಹಿಲ್ಸು. ನಾವು ನಿನ್ನೆ ಸಂಜೆಗೆ ಬಂದು ನಿಂತಿದ್ವಿ. ಇವತ್ತು ಬೆಳಗ್ಗೆ ನಾವು ಈಗ ಎದ್ದು 6 ಗಂಟೆಗೆ ಎದ್ದು ಬಾ ಅಂತ ಹೇಳಿದ್ರು. 6 ಗಂಟೆಗೆ ಎದ್ದು ಬಂದು ನೋಡಿದ್ರೆ ಇದು ಸೂರ್ಯೋದಯ ಇತ್ತು. ಅದಕ್ಕೆ ಸೂರ್ಯೋದಯದು ಅಂತ ಶೂಟ್ ಮಾಡೋಣ. ಎಷ್ಟು ಚಂದ ವ್ಯೂ ಐತಿ, ಫಸ್ಟ್ ಕ್ಲಾಸ್ ವ್ಯೂ, ಗಜಬ್ ಕಾ ಸೀನ್, ವಾವ್ ಕ್ಯಾ ಬಾತ್. ಅಷ್ಟು ಚೆನ್ನಾಗೈತಿ. ಅದಕ್ಕೆ ಅದನ್ನು ನೋಡ್ಕೊಂಡ್ವಿ. ಅದನ್ನು ಒಂದಿಷ್ಟು ವೀಡಿಯೋ ಮಾಡ್ಕೊಂಡು ಮತ್ತು ಸುತ್ತಲೂ ಗುಡ್ಡ ಇದಾವೆ. ಇದು ನಡಕ್ಕೆ ಇದು ಸಿಲ್ವರ್ ರಿಟ್ರೀಟ್ ಅಂತ ಹೋಟೆಲ್ ನಾವು ಸ್ಟೇ ಮಾಡ್ತಾ ಇರೋದು ಅದೈತಿ. ಇಲ್ಲಿಂದ ನಾವೀಗ ಫಸ್ಟ್ ಫ್ಲೋರ್ದಿಂದನೇ ಶೂಟ್ ಮಾಡಾಕತ್ತೀನಿ. ಒಂದಿಷ್ಟು ಜನ ಆಗಲೇ ಕೆಳಗಡೆ ಬಂದು ಕೆಳಗಡೆ ಶೂಟ್ ಮಾಡಿ ರೆಡಿ ಮಾಡಾಕತ್ತಾರೆ. ಅವರು ವಿಡಿಯೋನೂ ಮಾಡ್ಕೊಳತ್ತಾರೆ. ಒಂದಿಷ್ಟು ಜನಕ್ಕೂ ವೆಯ್ಟ್ ಮಾಡಾಕತ್ತೀವಿ, ಅವ್ರು ಇನ್ನೂ ಎದ್ದಿಲ್ಲ. ಮೋಸ್ಟ್ಲಿ ಆಯಾಸಾಗೈತಿ ಬೆಂಗಳೂರಿಂದ ಕೊಲ್ಲಿ ಹಿಲ್ಸ್ ರೈಡ್ ಮಾಡ್ಕೊಂಡು. ಯಾಕಂದರೆ 70 ಹೇರ್ ಪಿನ್ ಬೆಂಡ್ಸ್ ಇದ್ವು. ಅದಕ್ಕೆ ಸ್ವಲ್ಪ ಎಲ್ಲರೂ ಟಯರ್ಡ್ ಆಗಿರೋದಾರ ಅನ್ಕೊತೀನಿ. ಆದರೆ ನೋಡೋಣ, ಈಗ ಅವ್ರು ಜಲ್ದಿ ಅವ್ರು ಬಂದಮೇಲೆ ನಾವು ಈಗ ಗಂಗೈ ಫಾಲ್ಸಿಗೆ ಹೋಗ್ಬೇಕು. ಇಲ್ಲಿಂದ ಸಿಲ್ವರ್ ರಿಟ್ರೀಟ್ದಿಂದ 9.7 ಕಿಲೋಮೀಟ್ರ್ ಐತೆ ಗಂಗೈ ಫಾಲ್ಸ್. 20 to 21 ಮಿನಿಟ್ಸ್ ಆಗ್ಬೋದು ಅನ್ಕೋತೀನಿ. ಅಲ್ಲಿ ಹೋದ್ಮೇಲೆ ಅಲ್ಲಿದನ್ನು ಗಂಗೈ ವಾಟರ್ ಫಾಲ್ಸ್ನು ತೋರಿಸ್ತೀನಿ. ಭಾಳ ಚಲೋ ಐತಂತ. ಅಲ್ಲಿ ಅದು ಹರಿಹರ ನಾಡುದಾಗ ಐತಿ. ಅದನ್ನು ನೋಡೋಣ, ಅಲ್ಲಿ ಹೋಗೋಣ. ಈಗ ನಡ್ರಿ. I have also said. See? Yeah. You like this. Hello, beautiful lady. Oh! Hello, handsome sir. I'm handsome sir. Hello. Hello. ನಮಸ್ಕಾರ ಸರ್, ನಮಸ್ಕಾರ. ಆಲ್ಮೋಸ್ಟ್ ಆಲ್ ಎಲ್ಲರೂ ಬಂದರೆ ಕಾಣಿಸ್ತೈತಿ. ಇಷ್ಟೆಲ್ಲ ಜನ ಕಾಣಕತ್ತಾರಲ್ಲ. ಈಗೆಲ್ಲರೂ ಕೂಡಿ ನಾವು ಗಂಗೈ ಫಾಲ್ಸಿಗೆ ಹೋಗ್ಬೇಕು. ಈಗ ಟೈಮ್ ಆಗೈತಿ. ಕೆಳಗಡೆ ಹೋಗಿ ಬೈಕ್ ತೊಗೊಂಡು ನಡ್ರಿ. ಬಾಯ್. ಇನ್ನೊಬ್ರು ಕಾರ್ತಿಕ್, ಎಷ್ಟು ಕಾರ್ತಿಕ್ ಇದ್ದಾರೆ ಗೊತ್ತಾ? ರೈಡ್ ಮಾಡೋದು ಬೈಕ್ ಹಂಟರ್ 350 ರಾಯಲ್ ಎನ್ಫೀಲ್ಡ್ ಅದ. ಅಲ್ಲೇ ಎಲ್ಲರೂ ಫೋಟೋ ತೆಗ್ಸಾಕ್ತಿದ್ರು. ನಾನು ಒಂದು 4-5 ಫೋಟೋ ನನ್ನ ಬೈಕ್ ಮೇಲೆ ನಿಂತು ಫೋಟೋ ತೆಗೆಸ್ಕೊಂಡೆ. ಅದರದ್ದು ಒಂದು ಫೋಟೋ ಹೊಡೆದೆ. ಹಾಂ, ಓಕೆ ಸೊಲ್ಲ. Gangai water falls. 1 kilometer distance, 1196 steps. ಓಕೆ, ಫೈನ್. Each one ticket 30 rupees. ಓಕೆ, ಗುಡ್. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು. Good morning. Good morning, girls. Good morning, ladies. Good morning. Not selfie, both side camera is there, front and back. Oh, dual camera. Veluman is going there, see? See. Right. Melvin, ನೋಡಿ ಇಲ್ಲಿ. ನಮ್ದಾ? ನೋಡಿ. ಸೆಲ್ಫಿ. Dual camera. ಎಸ್. ಗಂಗೈ ಫಾಲ್ಸ್ ಬಂದುಬಿಟ್ಟಿದ್ವಿ. ಈಗ ಕೆಳಗೆ ಇಳಿದು ಹೋಗ್ಬೇಕು. ನಾವು ಅಲ್ಲೇ ಪಾರ್ಕ್ ಮಾಡಿದ್ವಿ, ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಕೆಳಗಡೆ ಎಲ್ಲರೂ ಹೊಂಟಾರ. ನಾವು ನೀವು ಹೋಗೋಣ ನಡ್ರಿ. ಬ್ಯಾಗಲ್ಲಿ ಓಪನ್ ಆಗಿದೆ ರೀ. ಅವಳು ಓಪನ್ ಮಾಡಿದ್ದಾಳೆ. ಬನ್ನಿ, ಲಾಕ್ ಮಾಡ್ತೀನಿ. ಬಾಟ್ಲು ಅದ್ರಲ್ಲಿ ಹಾಕ್ಬಿಡ್ಲಾ? ಓಪನ್ ಇದೆಯಾ? ಅದು ಸ್ಟಕ್ ಆಗಿರ್ಬೇಕು ಮೋಸ್ಟ್ಲಿ. ಇರ್ಲಿ, ತೊಂದರೆ ಇಲ್ಲ. ರೆಡಿ ಮಾಡೋದು. ಗೋ 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 ಗೋ. ಆಯ್ತಾ? ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಹಾಂ, ನೋಡಿ. ರನ್ ರನ್ ರನ್. ನೋಡಿ, ಹೇಳ್ಕೊಂಡು ನಾವು ಹಾಗೆ ಹೋಗ್ತಾ ಇದ್ದೀವಿ. ಅದು ಫಾಲ್ಸ್ ಸೂಪರು. ಇವ್ರನ್ನ ಒದ್ದೆ ಮಾಡಿಸಿ ಅಲ್ಲಿಂದ ಕಳಿಸ್ತೀವಿ. ಅಯ್ಯಪ್ಪ, ಒದ್ದೆ ಮಾಡಿ ಒದಕ್ಕೂ ಒಂದು ಕೊಟ್ಟು ಕಳಿಸ್ತೀರಾ?
traffic police. Go, you go. You went last week, you went, huh? ನೋ ಶಿ ಡಿಂಟ್ ಕಮ್. ಇಲ್ಲಿ ಬಂದಿದ್ದಾಳೆ ಮೋಸ್ಟ್ಲಿ ಅವಳು ಹೋಗಿರಿಕ್ಕಿಲ್ಲ ಇಲ್ಲಿ. ಇಲ್ಲ ನೋಡಿ ನೀವು ನಡ್ರಿ ಬರ್ತೇನೆ. ಹುಷಾರಾಗಿ ಇಲ್ಲೇ ಇಳಿಬೇಕಾ, ಯಾಕಂದರೆ ಏನು ಮಳೆ ಇಳಿಲ್ಲ ನಡೀತೈತಿ. ಬಟ್ ವೆದರು ಚಲೋ ಐತಿ. ಹಾಂ ನೋಡ ತೋರ್ಸಾತೆ ನಿಮ್ಗೆ ಇಲ್ಲೆಲ್ಲ ಈ ಕಡೆಗೆ ಎಷ್ಟು ಚಲೋ ಗ್ರೀನ್ರಿ ಐತಿ. ಏನು ಫ್ರೆಶ್ ಏರ್. ಫುಲ್ ಡೌನ್. ಈಗ ನೋಡಿ ಎಷ್ಟು ಡೌನ್ ಐತಿ ಫುಲ್. ಶ್ವೇತಾ ಫೋಟೋ ಹೊಡಿತಾ ಇದ್ದಾಳೆ. ಥ್ಯಾಂಕ್ ಯು ಶ್ವೇತಾ. ಸ್ಲೋ ಆಗಿ ಇಳಿಬೇಕಾ, ಬ್ಯಾಲೆನ್ಸ್ ತಪ್ಪ ನೋಡಿ ಹೆಂಗೈತಿ. ಆರಾಮಾಗಿ ಸ್ಲೋ ಆರಾಮ್ಸೆ ಇದು ಮಾಡ್ಕೋಬೇಡಿ. ಅಲ್ಲಿಂದ ಇಲ್ಲಿ ಕೆಳ ತನಕ ಅಲ್ಲೆಲ್ಲ ಒಂದೊಂದು ಕಡೆ ಶೆಲ್ಟ್ರ್ ರೆಸ್ಟ್ ಮಾಡಾಕನು ಕುಂದ್ರಾಕ ಆರಾಮೆಲ್ಲ ಮಾಡ್ಯಾರ. ಅದೊಂದು ಚಲೋ. ನೀರು ಕುಡಿಯಾಕೂ ಇಟ್ಟಾರ, ಅದೊಂದು ಖುಷಿ. ಹಾಗಾಗಿ ಹತ್ರ ಪಂಬಾಟಿ ಸಿದ್ದಾರ್ ಕೇವ್ ಐತಿ. ಬಟ್ ನಾವೇನು ಅಲ್ಲೇನು ಹೋಗಂಗಿಲ್ಲ, ನಾವು ಬೇರೆ ಕಡೆನೇ ಹೋಗ್ಬೇಕಾಗ್ತಿ. ನೋಡಿ ಎಷ್ಟು ಬ್ಯೂಟಿಫುಲ್ ವ್ಯೂ ಐತಲ್ಲಿ. ವಾವ್, ಕೆಳಗಡೆ ನೋಡಿ ಎಷ್ಟು ಚೆನ್ನಾಗೈತೆ. ನೋಡ್ರಿ ಆರಾಮ್ಸೆ Agala. Yeah. Oh, they're doing that thing. ಏನು ಸೂಪರ್ ಐತೆ ಗೊತ್ತಿದೆ. ಇಲ್ಲಿ ಬಂದ ಕೂಡಲೇ ಒಂದು ಸ್ವಲ್ಪ ಸ್ನ್ಯಾಪ್ಸ್ ತೊಗೊಳ್ಳೋಣ, ಚಲೋ ಅನ್ನಿಸ್ತು. ಭಾಳ ಚಲೋ ವ್ಯೂ ಕಾಣ್ತೈತೆ ಅಂತೇಳಿ ಒಂದು 7-8 ಫೋಟೋ ತಗೊಂಡೆ ನಾನು. ಯಾಕಂದರೆ ನಾನು ವೀಡಿಯೋನೇ ಮಾಡಾತಿದ್ದೆ, ಹಿಂಗಾಗಿ ಜಾಸ್ತಿ ಪಿಕ್ಚರ್ ತೆಗ್ಯಾಕೆ ಆಗಲಿಲ್ಲ. ಅದ್ರ ಭಾಳ ಚಲೋ ಫೋಟೋಸ್ ಬಂದಾವೆ. ನೀವು ನೋಡಿರಿ ಎಷ್ಟು ಚಲೋ ಅನ್ಸಕತ್ತೈತೆ. ಫ್ರೆಶ್ ವ್ಯೂ ಅಂದ್ರೆ ಫುಲ್ ಫ್ರೆಶ್. ಆಮೇಲೆ ಫಾಲ್ಸ್ ಕಡೆನೂ ಒಂದಿಷ್ಟು ಫೋಟೋ, ಅಲ್ಲಿಗೆ ನಮ್ಮ ಹುಡುಗರು ಎಲ್ಲ ಕೂತ್ಕೊಂಡಿದ್ರೆ ಅಲ್ಲಿದು ಒಂದಿಷ್ಟು ಫೋಟೋ ತಗೊಂಡೆ. ಇಲ್ಲೆಲ್ಲ ಕೂತಾರ ಆರಾಮಾಗಿ ರಿಲ್ಯಾಕ್ಸ್ ಮಾಡತ್ತಾರೆ. ಎಲ್ಲರೂ ಸ್ನಾನ ಮಾಡೋದು ನೋಡಕತ್ತಾರ. ಫಾಲ್ಸ್ನಾಗ ಎಲ್ಲರೂ ಎಂಜಾಯ್ ಮಾಡೋದು ಇವರು ನೋಡಕತ್ತಾರ. ಗಂಗೈ ಈಸ್ ಅ ವಾಟರ್ಫಾಲ್ ಲೊಕೇಟೆಡ್ ಇನ್ ಕಾಲಿ ಹಿಲ್ಸ್ ಆಫ್ ದ ಈಸ್ಟರ್ನ್ ಘಾಟ್ಸ್ ಇನ್ ನಮಕ್ಕಲ್ ಡಿಸ್ಟ್ರಿಕ್ಟ್, ತಮಿಳ್ನಾಡು, ಇನ್ ಇಂಡಿಯಾ. ನೀವೆಲ್ಲ ಇದು ಒಂದು ಸಲ ಬಂದು ನೋಡ್ರಿ, ಭಾಳ ಚಲೋ ಐತಿ. ಇಲ್ಲೇ ಭಾಳ ಸೀನಿಕ್ಕು ಐತಿ. ಮತ್ತು ಇಲ್ಲಿ ಗ್ರೀನ್ರಿ ನೋಡಿ ಫುಲ್ ಖುಷಿ ಆಗಿಬಿಡ್ತೀರಿ. ಇಳ್ಯಾಕೆ ಒಂದು 10-20 ಮಿನಿಟ್ಸ್ ಆಗ್ತೈತಿ, ಈಸಿ ಐತಿ. ಬಟ್ ಹತ್ತುದೈತಲ್ಲ ಒಂದು 45 ಮಿನಿಟ್ಸ್ ಟು 1 ಅವರ್ ಬೇಕು ನನ್ನಂಥವ್ರಿಗೆ. ಇಲ್ಲೇ ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ, ಟ್ರಿಪಲ್ ಲೇಯರ್. ಇದು ISO 9000-2050 ಸರ್ಟಿಫೈಡ್ ಟ್ಯಾಂಕ್ ಇದು. ಇಲ್ಲಿ ವಾಟ್ರ್ ಯಾರೋ ಚೆನ್ನಾಗಿ ಟೈಟ್ ಮಾಡಿಲ್ಲ ಕಾಣಿಸ್ತೈತಿ. ವಾಟರ್ ಫಾಲ್ಸ್ ನೋಡಿದ ಕೂಡಲೇ ಭಾರಿ ಆಶ್ಚರ್ಯ ಆಯ್ತು. ಭಾಳ ಚಲೋ ಅನ್ಸಾಗತ್ತೆ, ಭಾಳ ಖುಷಿ ಕೊಡಕತ್ತೆ. ಕ್ಯೂರಿಯಾಸಿಟಿ ಇತ್ತೆ ಭಾಳ ಇರ್ಬೋದು. ವಾಟ್ರ್ ಹಂಗೆ ಹಿಂಗೆ ಅಲ್ಲಿ ಹೋಗೋಕ್ಕಾಗ್ತಿತ್ತು, ಇಲ್ಲ ಕಿತ್ಕ್ಯಾಕೆ ಆಗ್ತಿತ್ತು, ಇಲ್ಲೋ ವೀಡಿಯೋ ಮಾಡೋಕ್ಕಾಗ್ತಿತ್ತು ಇಲ್ಲೋ ಅಂದ್ಕೊಂಡಿದ್ದೆ. ಬಟ್ ಇಲ್ಲೆಲ್ಲ ನಮ್ಮ ಹುಡುಗರು ಆಗಲಿ ಹೋಗಿ ಸ್ನಾನ ಮಾಡಿ ರೆಡಿ ಆಲ್ಮೋಸ್ಟ್ ಆಲ್ ನನಗಿಂತ ಮೊದಲು ಬಂದು ಮುಟ್ಟೆ ಎಲ್ಲ ಇದು ಸ್ನಾನ ಮಾಡಾಕತ್ತಿದ್ರೆ ಅದನ್ನು ಒಂದು ವೀಡಿಯೋ ಮಾಡಿದೆ. ಅದರಿಂದ ಹಗ್ಗ ಹಿಡ್ಕೊಂಡು ಅಲ್ಲಿ ತನಕ ವಾಟರ್ ಫಾಲ್ಸ್ಗೆ ತನಕ ಹೋಗ್ತಾರೆ.
ಆಮೇಲೆ ಮತ್ತು ಇನ್ನೊಂದು ಕಡೆ ಹಾಕದಿಂದ ಇನ್ನೊಂದು ಕಡೆಯಿಂದ ಹಗ್ಗ ಹಿಡ್ಕೊಂಡು ಮತ್ತೆ ಬರಬೇಕು. ಈ ಕಡೆ ಎಲ್ಲರೂ ಹಗ್ಗ ಹಿಡ್ಕೊಂಡು ಅಲ್ಲೇ ಕಲಿಸ್ತಾರೆ. ಎಲ್ಲ ನಮ್ಮ ಹುಡುಗರು ಹೋಗ್ಯಾರ. ನೀರು ಸಿಗ್ತೈತಿ ಕೆಳಗಡೆನೇ ನನಗೆ ಬಿಟ್ಟಿದ್ದ 300 ಫೀಟ್ಲಿಂದ Okay. Mama also shoot them. Papa also. Yeah. See, Mama. Also. See, Mama, Papa also is there. Mommy and Papa. You want to go inside? ಈಗಂತೂ ವಾಟರ್ ಫಾಲ್ಸ್ ಎಲ್ಲ ನೋಡೋದಾತ. ನಾನು ಇದು ಲಾಸ್ಟ್ ವಿಡಿಯೋ ಅನ್ಕೊತೀನಿ. ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗಂತೂ ಎಲ್ಲ ಇಲ್ಲಿ ನೋಡಿದ್ವಿ. ಸ್ನಾನ ಮಾಡೋರು ಸ್ನಾನ ಮಾಡಿದ್ರೆ ಮತ್ತು ಇಲ್ಲೆಲ್ಲ ಡ್ರೆಸ್ ಬಂದು ಚೇಂಜ್ ಮಾಡ್ತಾರೆ. ಅದಕ್ಕೊಂದು ರೂಮ್ ಮಾಡ್ಯಾರ. ಇಲ್ಲೇ ಭಾಳ ಕ್ಲೀನ್ ಐತಿ. ಆ ಕಡೆ ಈ ಕಡೆ ಪ್ಲ್ಯಾಸ್ಟಿಕ್ ಏನೂ ಊಟ್ಯಾಕೆ ಕೊಡಂಗಿಲ್ಲ. ನನಗನ್ಸಿದ ಮಟ್ಟಿಗೆ ಎಲ್ಲಿಯೂ ಪ್ಲ್ಯಾಸ್ಟಿಕ್ ಕಾಣಲಿಲ್ಲ. ಭಾಳ ಚಲೋ ಅನ್ಸಾಕತ್ತೈತಿ. ಆಮೇಲೆ ನಾನು ಹೀಗೆ ಹತ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಮಾಡಿ ಯಾಕಂದರೆ ತುಂಬ ಲೇಟ್ ಆಗುತ್ತೆ. ಕ್ಯಾಮ್ರಾದಿಂದ ವಿಡಿಯೋ ಮಾಡೀನಿ. ನಿಮ್ಗೆ ಹೆಂಗೆ ಅನಿಸ್ತೈತಿ ಹೇಳ್ರಿ. ಮತ್ತು ಕಾಮೆಂಟು ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಸ್ವಾಗತಿಸಿದ್ರೆ ನಮ್ಮ ಪ್ರಶಾಂತ್ ಸರ್, ನಮ್ಮ ವಿಜಯ್ ಸರ್ ನೋಡಿ ಫಾಲ್ಸಲ್ಲಿ ಬಂದಿದ್ವಿ. ಹಾಗೆ ಗಂಗೆ ಫಾಲ್ಸ್ ಅಂತ 1032 ಸ್ಟೆಪ್ ಇಳಿದು ಬಂದಿದ್ವಿ, ದಣ್ಕೊಂಡು ಬಂದಿದ್ವಿ. ಇವ್ರು ನಮ್ಮ ಹೆಗಲಾಗಿದ್ದಾರೆ, ಇವ್ರು ನಮ್ಗೆ ಹೆಗಲಾಗಿದ್ದಾರೆ. ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಲಾಸ್ಟ್ ವಿಡಿಯೋ. ಇದು ಫಾಲ್ಸ್ ಬಿಡೋದು ತೋರ್ಸಾಕತ್ತೀನಿ. ಇದು ಹಾಗೆ ಗಂಗೆ ಫಾಲ್ಸು ಭಾಳ ಚಂದ ವ್ಯೂ ಐತಿ. ನೀವು ನೋಡಿರಿ, ಭಾಳ ಖುಷಿ ಕೊಡ್ತೈತಿ. ಎಷ್ಟು ಸ್ಟ್ರೆಸ್ ಫ್ರೀ ಆಗಿರ್ಬೋದು. ಇಲ್ಲಿ ಸ್ನಾನ ಮಾಡೋದು ತಣ್ಣ ನೀರಿತ್ತು. ನಮ್ಮ ವೆದರು ಚಲೋ ಇತ್ತು. ಸುತ್ತಲೂ ಸರೌಂಡಿಂಗೂ ಭಾಳ ಚಲೋ ಇತ್ತು. ಭಾಳ ಪಕ್ಷಿಗಳಿತ್ತು. ಚಿ ಟ್ರಕ್ ಅಂತೆಲ್ಲ ಸೌಂಡ್ ಮಾಡಾಕತ್ತಿತ್ತು. ಆದರೆ ಸೌಂಡ್ ಕೇಳೋದು ಭಾಳ ಸಾಕಿತ್ತು. ಕೇಳಾಗಿರಲಿಲ್ಲ. ಆ ಸೌಂಡ್ ಕೇಳಿ ಭಾಳ ಫ್ರೆಶ್ನೆಸ್ ಅನ್ಸಾಕತ್ತಿತ್ತು. ನಮ್ಗೆ ಮೊದಲೆಲ್ಲ ಗುಬ್ಬಿ ಮನೆ ಮುಂದೆಲ್ಲ ಬಂದು ಚೂ ಅಂತಿದ್ವಲ್ಲ, ಹಂಗೆ ಒಂದು ಅಟ್ಮಾಸ್ಫಿಯರಲ್ಲಿ ಇತ್ತು. ಭಾಳ ಚಲೋ ಅನಿಸ್ತು. ಆಮೇಲೆ ಇಲ್ಲೆಲ್ಲರೂ ಸ್ನಾನ ಮಾಡಿ ಎಲ್ಲರೂ ರೆಡಿಯಾಗಿ ಬರ್ತಾರೆ. ನಾನು ಅದಕ್ಕಿಂತ ಮೊದಲು ಸ್ಟಾರ್ಟ್ ಮಾಡಿಬಿಟ್ಟೇನೆ ಹತ್ತಕ್ಕೆ. ನಾನಂತೂ ಒಂದು 15-20 ಸ್ಟೆಪ್ ಹತ್ತಿದ ಮೇಲೆ ರೆಸ್ಟ್ ಮಾಡತ್ತಿದ್ದೆ. ಯಾಕಂದ್ರೆ ಭಾಳ ಎತ್ತರ ಐತಿದೆ. ಹತ್ತಕ್ಕೆ ಭಾಳ ಕಷ್ಟ ಆಕೈತಿ. ಆರಾಮಾಗಿ ರೆಸ್ಟ್ ಮಾಡಿ ಹತ್ತಾಕತ್ತಿದ್ದೆ. ನಂಗೆ ಲೇಟ್ ಆಯ್ತು. ಆಗಲೇ ನಮ್ಮ ಹುಡುಗರು ಮುಂದೆ ಹೋಗಿ ರೆಸ್ಟ್ ತೊಗೊಂಬಂದು ಇನ್ನೂ ಹಿಂದೆ ಉಳ್ಕೊಂಡೇನಿ. ಇಲ್ಲೇ ಅದೇನಿ. ಇನ್ನೊಂದು 5-10 ಮಿನಿಟ್ದಾಗ ಮೇಲ್ಗಡೆ ಮುಡ್ತೀವಿ. ಎಲ್ಲರೂ ಅಲ್ಲಿ ವೆಯ್ಟ್ ಮಾಡಾಕ್ತಾರೆ. ನಾನು ಲಾಸ್ಟ್ ಮುಟ್ಟೋದು. ಯಾಕಂದ್ರೆ ನಾನು ಸ್ಲೋ ಆಗಿ ಬರತ್ತಿದ್ದೆ. ಅಲ್ಲಿ ಇಲ್ಲಿ ಸ್ವಲ್ಪ ಶೂಟ್ ಮಾಡ್ಕೊಂಡು ಬಂದೆ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಆಗಲೇ ನಮ್ಮ ಹುಡುಗರು ಮುಂದೆ ಹೋಗ್ಯಾರ. ಅವ್ರು ಆಗಲೆಲ್ಲ ರೆಡಿಯಾಗಿ ಎಷ್ಟೋ ಮಂದಿ ಜನ ಹೋಗ್ಯಾರ. ಭಾಳ ಅಂದರೂ ಒಂದು 5-6 ಜನ ಅಲ್ಲಿ ಉಳ್ಕೊಂಡಾರ. ಅವರೆಲ್ಲ ಕಾಲ್ ಮಾಡ್ಕರೆ ಹತ್ತರ. ಮತ್ತು ಇನ್ನೊಂದಿಬ್ಬರು ಇಲ್ಲೇ ಇಲ್ಲೊಂದು ಸೂಪ್ ಅಕ್ಕಡೆ ಹತ್ರ ಒಂದು ಸೂಪ್ ಕುಡಿಸಿದ್ರೆ. ಅದನ್ನೇನು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಕಲಿಗೆ ಸೂಪ್ ಕುಡಿಸಿದ್ರೆ. ಆಮೇಲೆ ಹೊರಗೆ ಬಂದ ಕೂಡಲೇ ಅಲ್ಲೊಂದು ಕಟ್ಟಿ ಇತ್ತು. ಅಲ್ಲಿ ಹನುಮಂತ ದೇವ್ರು ಇತ್ತು. ಹನುಮಂತ ದೇವ್ರ ಬಾಳಿಗೊಬ್ಬ ಸಿದ್ಧಿ ಪುರುಷ ಸಿಕ್ಕರೆ ಅವ್ರದ್ದು ಒಂದು ವಿಡಿಯೋ ಮಾಡಿದ್ದೆ. ನಾನು ಅವ್ರ ಕಡೆ ಒಂದು ಸ್ವಲ್ಪ ಹೋಗಿ
ಆಶೀರ್ವಾದ ತೊಗೋಬೇಕಂತ ಅನ್ನಿಸ್ತು. ನೋಡಿ ನಿಂತ್ಕೊಳ್ಳಿ, ನಾನು ಇರ್ತೀವಿ ನಿಮ್ದು ಅವ್ರ ಜೊತೆ. ರೀ ಅರ್ಧ ಬರ್ತಾ ಇದೆ ಇದು. ಇಲ್ಲ ಹಾಗೆ ಅದ ನೀವು ಅದು ವಿಡಿಯೋ ಮಾಡ್ತಾ ಇದ್ದೆ ಆಗಿದೆ ಅದು. ಹೌದಾ? ಅದು ಹಾಗೆ ಇಡಿ. ಎರಡು ನಿಮ್ದು ಬರ್ತಾ ಹೌದು. ಅದಕ್ಕೆ ಎಸ್